ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋದವರ ಆತ್ಮೀಯರೇ. CJP ಕಾಕ್ರೋಚ್ ಜನತಾ ಪಾರ್ಟಿ ಏನು ಹೊಸ ಒಂದು ಇತಿಹಾಸ ಬರಲಿಕ್ಕೆ ಹೊರಟಿದನ ಅಂತ. ಯಾಕಂದ್ರೆ ನಾಡಿನ ತುಂಬ ದೇಶದ ತುಂಬ ಯುವಕರ ಬಯಲು ಒಂದು CJP ನಿಮಗೆ ಗೊತ್ತದೆ. ಈಗಾಗಲೇ 2.3 ಕೋಟಿಗೂ ಮೇಲ್ಪಟ್ಟು ಅದರ ಸದಸ್ಯರಾಗಿ ಆಗಿದ್ದಾರೆ ಅನ್ನೋ ಸುದ್ದಿಗಳಿದ್ದಾವೆ. ಎಲ್ಲರ ಬಯಲು ಅದು CJP. ಈ ರಾಷ್ಟ್ರೀಯ ರಾಜಕೀಯ ಪಕ್ಷದ ಹೆಸರು ಕೇಳಿ ಬರ್ತಾ ಇಲ್ಲ. ಅದು ವಿಷಯ ಅದಕ್ಕೆ ಈಗಾಗಲೇ ವಾಂಗ್ಚುಕ್ ಅವರು ಗೊತ್ತದೆ. ನೀವು ವಾಂಗ್ಚುಕ್ ಅಂತ ಲಡಾಖ್ದವರು ಒಳ್ಳೆಯ ವಿಚಾರವಾದಿ ಚಿಂತಕ. ಅದಕ್ಕಿಂತ ಮುಖ್ಯವಾಗಿ ನಿಮ್ಗೆ ಗೊತ್ತಿರ್ಬೋದು 3 Idiots ಮೂಲ ಪ್ರೇರಣೆಗೆ ವ್ಯಕ್ತಿ. ಅವರು ಸಹಿತ ಸಪೋರ್ಟ್ ಮಾಡಿದ್ದಾರೆ CJPಗೆ. ಅವ್ರು ಕೇಳೋದ್ರಲ್ಲಿ ಸತ್ಯದ ಪರೀಕ್ಷಾ ಲೀಕ್ ಆಗುವಂಥ ಪತ್ರಿಕೆಗಳು ಲೀಕ್ ಆಗುವಂಥ ಪರೀಕ್ಷಾ ಪತ್ರಿಕೆಗಳ ಜೊತೆಗೆ ಗೋಲ್ಮಾಲ್ ನಡೆಯುವಂಥದ್ದು CBSEಯಲ್ಲೇ. ಅದೇ ಕಾಲಕ್ಕೆ ಇಲ್ಲಿವರೆಗೆ ಕರೆದಂಥ ಈ UPSC ಅಂಡರ್ದಲ್ಲಿ ಬರುತ್ತಿರುವಂಥ ಯಾವುದೇ ಪೋಸ್ಟ್ಗಳು ಸಹಿತ ಅವು ವ್ಯವಹಾರ ನಡೆಯೋದನ್ನು ನಾವು ಗಮನಿಸ್ತಾ ಇದ್ವಿ. ಜೊತೆಗೆ ಎಕ್ಸಾಮ್ ಪೇಪರ್ ಲೀಕ್ ಆಗೋದ್ರಿಂದಾಗಿ SSC ಆಗಿರ್ಬೋದು ಮತ್ತೊಂದಾಗಿರ್ಬೋದು ಎಲ್ಲ ಎಕ್ಸಾಮ್ಗಳು ಇಲ್ಲಿವರೆಗೆ 89ಕ್ಕೂ ಹೆಚ್ಚು ಪೇಪರ್ ಲೀಕ್ಸ್ ಆಗಿದ್ದಾವೆ. ಜನ ಅದರಲ್ಲೂ ಯುವ ಜನ ಅದರಲ್ಲೂ ನಿರುದ್ಯೋಗಿ ಯುವಕರಂತೂ ಇವತ್ತು ಚಡಪಡಿಸ್ತಾ ಇದ್ದಾರೆ. ಮತ್ತು ಸ್ಥಾಪಿತ ಆದಂಥ ಈ ಎಲ್ಲ ಪಕ್ಷಗಳಿಗೆ ಸಾಧ್ಯ ಆಗಿಲ್ಲ ಇಲ್ಲಿವರೆಗೆ. ಕಾಂಗ್ರೆಸ್ ಆಗಿರ್ಬೋದು, ಮಮತಾ ಬ್ಯಾನರ್ಜಿ ಅವರು ತೃಣಮೂಲ ಕಾಂಗ್ರೆಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು ಎಲ್ಲ ಪಾರ್ಟಿಗಳು ಉಳಿದು ಇವತ್ತು ಒಗಿತಾ ಇದ್ದಾರೆ, ತಿಂದು ಹಾಕ್ತಾ ಇದ್ದಾರೆ ನಮ್ಮ ಮೋದಿಜಿಯವರು ಮತ್ತು ಶಾರವರು. ಹೀಗಾಗಿ ಈ ಪಾರ್ಟಿಗೊಂದು ಏನೂ ಆಗ್ತಾಯಿಲ್ಲ, ಸುಮ್ಮನೆ ಒಂದು ಗುಡ್ಡಕ್ಕೆ ಕಲ್ಲು ಹೊತ್ತಂಗೆ ಆಗ್ತಾಯಿದೆ ಅಂತೇಳಿ ಜನರಲ್ಲಿ ಅಸಂತೋಷ. ವಿರೋಧ ಪಕ್ಷಗಳ ಮೇಲೂ ಅದೇ ಕಾಲಕ್ಕೆ BJP ಮೇಲೂ ಸಹಿತ ಅಸಂತೋಷ ಹೆಚ್ಚಾಗಲಾಗುತ್ತದೆ ಇವು ಜನರಲ್ಲೇ. ಅವರೆಲ್ಲ ಇವತ್ತು ಬೀದಿಗಿಳಿದ ಹೋರಾಟಕ್ಕೆ ಬಂದಿದ್ದಾರೆ. ಅಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತದ ಈ ಕಾಕ್ರೋಚ್ ಜನತಾ ಪಾರ್ಟಿ